ಹಾಯ್ ಮಾ ಹಾಯ್ ಹಾಯ್. ದುಡ್ಡಿದ್ರೇ ಸಂಬಂಧಿಕರು ಬರ್ತಾರಾ ಇರ್ತಾರಾ? ಹೌದು, ನನ್ನ ಜೀವನದಲ್ಲಿ ಇದು 100ಕ್ಕೆ 200% ಪ್ರೂವ್ ಆಯಿತು. ನನಗಂಥ ಸಂಬಂಧಿಕರು ಬೇಡ. ನಾನು ಎಲ್ಲರನ್ನೂ ಒಗೆದು ದೂರ ಇಟ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಇವತ್ತು ನನ್ನ ಹತ್ರ ಇಲ್ದಿದ್ರೂ ನಾನು ನೆಟ್ಟಿಗೆ ಬದುಕ್ತಾ ಇದ್ದೀನಿ. ನೆಮ್ಮದಿಯಾಗಿ 2 ಹೊತ್ತು ಊಟ ಮಾಡ್ತಾ ಇದ್ದೀನಿ. ಹೌದು, ನನ್ನ ಹತ್ರ ಇದ್ದಾಗೆಲ್ಲ ಸಖತ್ತಾಗಿ ನಾಟಕ ಆಡ್ತಾಯಿದ್ರು. ನನ್ನ ಜೀವನದಲ್ಲಿ ನನಗೆ ಕಪಾಳಕ್ಕೆ ದೇವರು ಹೊಡೆದು ಬುದ್ಧಿ ಕಲಿಸಿರೋ ಸನ್ನಿವೇಶ ಇದು. ಆಗ ನಮ್ಮ ಮನೆಯವರು ಇದ್ದಾಗ ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ರು. ಆವಾಗ ಎಲ್ಲರೂ ನಮ್ಮನ್ನು ಬಿಟ್ಟುಕೊಡ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ಅದೇ ಬೆಲ್ಲ ಇರೋ ಕಡೆ ಇರುವೆಗಳು ಹೆಂಗಿರುತ್ತೆ ಹಂಗೆ ಮುತ್ಕೊಂಡ್ಬಿಡ್ತಾಯಿದ್ರು. ಈಗ ಏನಿಲ್ವಲ್ಲ, ಯಾರೂ ಇಲ್ಲ, ಎಲ್ಲ ದೂರ. ಅವ್ರ ಬುದ್ಧಿಗಳು ನನಗೆ ಗೊತ್ತಾಗೋಯ್ತು. ಅವರು ತೀರೋದ್ಮೇಲೆ ನಾವು ಸಂಪಾದಿಸಿರೋ ದುಡ್ಡಿಗೆ ತುಂಬ ಜನ ಕೈ ಹಾಕಿದ್ರು. ತುಂಬ ಜನ ಕೈ ಹಾಕಿದ್ರು. ಕೆಲವು ಜನ ಒಡ್ಕೊಂಡ್ರು. ನಾವು ಸಂಪಾದಿಸಿದ್ದನ್ನೆಲ್ಲ ತಿಂದ್ಕೊಂಡು ಮೆರಿತಾ ಇದ್ದಾರೆ. ಈಗಲೂ ಮೆರಿತಾ ಇದ್ದಾರೆ. ಅವ್ರಿಗದೇನು ಮಾನ ಮರ್ಯಾದೆ ಇಲ್ವೋ ಹೇಳ್ತಾರೆ, ನಾವೇನು ಬದುಕೋದು ಅಂತ. ನೀವೇನು ನಮ್ಮ ದುಡ್ಡಲ್ಲಿ ಬದುಕೋದು? ಬೇಕಿದ್ರೆ ಸಂಪಾದಿಸಿ ಬದುಕಿಲ್ಲ ಅಂದರೆ ಸಾಯಿರಿ, ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ? ಸುಮಾರು ಹಿಂಸೆ, ತಿಂದು ಜೀವನ ಮಾಡ್ತಾ ಇದ್ದಾರೆ. ನನಗಿಂತ ಸಂಬಂಧಿಕರು ನನಗೆ ಬೇಕಾಗಿಲ್ಲ. ನಾನು ದೂರ ಇಕ್ಕಿದ್ದೀನಿ. ನಾನು ಆವಾಗಲಿಂದನೂ ಕಷ್ಟಪಟ್ಟು ಬಂದಿರೋದು. ಈಗಲೂ ನಾನು ಕಷ್ಟಪಟ್ಟೆ ಮುಂದಕ್ಕೆ ಹೋಗ್ತಾ ಇರೋದು. ನಮಗೆ ಜೀವನ ಮಾಡೋದಕ್ಕೆ ಗೊತ್ತಿದೆ. ನಮಗೆ ದೇವರು ಒಂದಲ್ಲ ಒಂದು ರೀತಿ ಕೈ ಹಿಡಿತಾನೆ. ಆದರೆ ಇವ್ರಿಗೆ ಒಡ್ಕೊಂಡಿರೋ ದುಡ್ಡನ್ನ ಎಷ್ಟು ದಿವಸ ಅಂತ ತಿಂತಾರೆ? ಅದು ಒಂದಲ್ಲ ಒಂದು ರೂಪದಲ್ಲಿ ಹಾಳಾಗೇ ಹೋಗ್ತಾ ಇದ್ದಾರೆ. ಮತ್ತೆ ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ ನನ್ನ ಹತ್ರಗೆ. ನನಗೆ ಅಯ್ಯೋ ಪಾಪ ಅನ್ನೋದು ಓವರ್. ಅದರಿಂದ ನನ್ನ ಮನೆಯೇ ಹಾಳು ಮಾಡಿಬಿಡ್ತು. ನನಗೆ ಆವಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಲೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಯಾರನ್ನೂ ನಂಬಾರ್ದು ಅನಿಸ್ಬಿಡ್ತು ನನಗೆ. ಒಂದೇ ಸತಿ ತುಂಬ ನೊಂದುಬಿಟ್ಟಿದ್ದೀನಿ. ತುಂಬ ಹಿಂಸೆ ಪಟ್ಟುಬಿಟ್ಟಿದ್ದೀನಿ. ಯಾರೋ ಕೈ ಹಾಕಿದ್ರು, ಯಾರೋ ಸಂಪಾದಿಸಿರೋ ದುಡ್ಡಿಗೆ ಯಾರೋ ಕೈ ಹಾಕಿದ್ರು, ಎತ್ಕೊಂಡ್ರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗೋಯ್ತು ನಮ್ಮ ಪರಿಸ್ಥಿತಿ. ನನಗೇನು ಅವಶ್ಯಕತೆ ಇಲ್ಲ ಇಂಥ ಸಂಬಂಧಿಕರ ಜೊತೆ. ನಾನು ಆವಾಗಲಿಂದನೂ ಅಷ್ಟೇ. ನನ್ನ ಗಂಡ ಏನು ಶ್ರೀಮಂತನಾಗಿರಲಿಲ್ಲ. ನನ್ನ ಗಂಡ ನಾನು ಮದುವೆ ಆದಾಗ ಏನೂ ಇರಲಿಲ್ಲ. ನಾವು ದುಡ್ಕೊಂಡು ಮುಂದಕ್ಕೆ ಬಂದು ಒಂದು ಲೆವೆಲ್ಗೆ ಬಂದಿದ್ವಿ. ಅದನ್ನು ತುಂಬ ಜನ ಸಹಿಸ್ಕೊಳ್ಳೋಕ್ಕಾಗ್ದಿರ ಏನೇನೋ ಮಾಡಿದ್ರು. ಇರಲಿ, ದೇವ್ರು ಅನ್ನೋನೊಬ್ಬನಿದ್ದಾನೆ. ಆಗಲಿ. ನನ್ನ ಕುಟುಂಬಕ್ಕೆ ಯಾರ್ಯಾರು ಏನೇನು ಮಾಡಿದಾರೋ, ನನ್ನ ಸಂಸಾರಕ್ಕೆ ಏನೇನು ಮಾಡಿದಾರೋ ಅದನ್ನೆಲ್ಲ ಕೊಡಲೇಬೇಕಾಗುತ್ತೆ, ಕೊಡ್ತಾರೆ. ಅವರು ಕೆಲವು ಜನ ಹೇಳ್ತಾರೆ ನನಗೆ, ನೀನು ಸರಿಯಾಗಿರೋ ಸೀರೆ ಉಟ್ಟಲ್ಲ, ಸರಿಯಾಗಿರೋ ಒಡವೆ ಹಾಕಲ್ಲ ಅಂದ್ಬಿಟ್ಟು. ಅಂದರೆ ಇವರು ಹಸ್ಬೆಂಡ್ಗಳೇನಾದರೂ ಸಂಪಾದಿಸಿದ್ರೆ ಸೀರೆಗಳು ತೆಗೆದುಕೊಳ್ಳೋದು, ಒಳ್ಳೊಳ್ಳೆ ಸೀರೆಗಳು ತೆಗೆದುಕೊಳ್ಳೋದು. ಒಡವೆಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಅದೇನೂ ಆಗಲ್ಲ ಬಿಡಿ, ಅದು ಒಂದಲ್ಲ ಒಂದು ಥರ ಲಾಭ ಆಗುತ್ತೆ.
ರೇಷ್ಮೆ ಸೀರೆಗಳನ್ನ ತೆಗೆದುಕೊಳ್ಳೋದು. ಅದು ನನ್ನ ಪ್ರಕಾರ ನನಗೆ ಸಾಕು, ನನಗಿರೋಷ್ಟು. ಏನು ವರ್ಷಕ್ಕೆ ಒಂದು 3 ಮದುವೆ 4 ಮದುವೆಗೆ ಹೋಗೋದಕ್ಕೆ ಏನು ಬೀರು ತುಂಬ ನಾನು ತುಂಬಿಸ್ಕೊಂಡಿರ್ಬೇಕಾ? ಅಷ್ಟೇ ತಾನೇ ಆಗುತ್ತೆ ಮದುವೆಗಳು. ಅದಕ್ಕೆ ಹೋಗಿ ಕಂಚಿಗೆ ಹೋಗಿ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಸೀರೆಗಳನ್ನ ತಂದುಬಿಟ್ಟು ಬೀರುನಲ್ಲಿ ಇಟ್ಕೊಂಡ್ಬಿಟ್ಟು 1 ಸತಿ 2 ಸತಿ ಉಟ್ಬಿಟ್ಟು ಬೇರೆಯವ್ರಿಗೆ ಕೊಡೋ ನನ್ನ ಲೆವೆಲ್ ನಾನು ತೋರಿಸ್ಕೊಳ್ಳೋದಕ್ಕೆ ಇಲ್ಲಿ ಮತ್ತೆ ನೋಡಿದ್ರೆ ಇಲ್ಲಿ ಸಾಲ ಸೋಲುಗಳು ಕಟ್ತಾ ಇರ್ತಾರೆ. ನನಗೆ ಆ ಥರ ಬುದ್ಧಿ ಏನಿಲ್ಲ. ನನಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾನು ಹೋಗ್ತೀನಿ. ಅವರು ₹1,00,000 ಸೀರೆ ಉಟ್ಕೊಂಡೋದ್ರೂ ಪರವಾಗಿಲ್ಲ, ನಾನೊಂದು ₹5,000 ಸೀರೆ ಉಟ್ಕೊಂಡೋದ್ರೂ ಪರವಾಗಿಲ್ಲ. ಅವರು ಮದುವೆಗಳಲ್ಲಿ ತೋರಿಸೋ ಜಂಬ ಇದೆಲ್ಲ ನೋಡಿದ್ದೀನಿ, ತುಂಬ ಅನುಭವಿಸಿದ್ದೀನಿ, ಪರವಾಗಿಲ್ಲ. ಅದರಿಂದ ನನಗೇನು ನಷ್ಟ ಆಗಲಿಲ್ಲ. ನೀನು ಸಾಲ ಸೋಲುಗಳು ಮಾಡಿಕೊಂಡು ಬಂದು ಸೀರೆ ಉಟ್ಕೊಂಡು 4 ಜನರ ಹತ್ರ ಜಂಬ ತೋರಿಸ್ಬಿಟ್ರೆ ನಿನ್ನ ಮುಂದೆ ಏನು ಮಾತಾಡ್ತಾರೆ, ನಿನ್ನ ಹಿಂದೆ ಏನು ಮಾತಾಡ್ತಾರೆ ಅಂದ್ಬಿಟ್ಟು ನಿನಗೆ ಗೊತ್ತಿದ್ರೂ ನಿನ್ಗೆ ಅದೇ ಥರ ಬೇಕಾಗುತ್ತೆ. ಅದರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ, ಪರವಾಗಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಇದಾಗುತ್ತೋ ಅಷ್ಟರಲ್ಲಿ ನಾನು ತೆಗೆದುಕೊಂಡೋಗಿ ಮಾನ ಮರ್ಯಾದೆಯಿಂದ ಇದ್ದು ಬರ್ತೀನಿ. ಯಾರ ಹತ್ರನೂ ಚೀತು ಅನ್ಸ್ಕೊಳ್ದಿರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟಿದೆಯೋ ಅಷ್ಟರಲ್ಲಿ ನನ್ನ ಜೀವನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ತುಂಬ ಜನ ನಾನು ನೋಡಿದ್ದೀನಿ, ನನ್ನ ಸರೌಂಡಿಂಗಲ್ಲೇ ಇದ್ದಾರೆ. ಲಕ್ಷ ಲಕ್ಷ ರೂಪಾಯಿ ಸೀರೆಗಳನ್ನ ಕೊಟ್ಬಿಟ್ಟು ತೆಗೆದುಕೊಂಡು ಒಂಥರ ಲೆವೆಲ್ ತೋರಿಸೋದು, ತಿರ್ಗೋದು. ಇವಾಗ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ, ಬೆಂಕಿ ಹಾಕ್ಕೊಂಡು ಸುಟ್ಕೊಂಡ್ಬಿಡ್ತಾರೆ. ಇಲ್ಲೋ ಒಬ್ಬ ಆಕೆ ಇದ್ದಾಳೆ, ಆಕೆ ನಾವು ದುಡ್ದಿರೋ ದುಡ್ಡನ್ನೇ ಎತ್ಕೊಂಡು ಚೆನ್ನಾಗಿ ಮೆರಿತಾ ಇದ್ದಾಳೆ. ಅವಳು ಹಾಕೋ ಸೀರೆಗಳು ನೋಡಬೇಕು, ಬಟ್ಟೆಗಳು ನೋಡಬೇಕು. ಒಂದು ಕಾಟನ್ ಸೀರೆ ₹5,000 ₹6,000 ಅವಳು ಯೋಗ್ಯತೆಗೆ. ಅವಳು ಕಷ್ಟಪಟ್ಟು ದುಡ್ದಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಾ ಇತ್ತು. ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ಅದರದ್ದು ಪಾಪ ಯಾವಾಗ ಸುತ್ಕೊಳ್ಳುತ್ತೋ, ಆ ಕರ್ಮ ಯಾವಾಗ ಸುತ್ಕೊಳ್ಳುತ್ತೋ ನನಗೆ ಗೊತ್ತಿಲ್ಲ. ನಾನು ಅದನ್ನು ನೋಡಬೇಕು. ಅಷ್ಟು ಹಿಂಸೆ, ಅಷ್ಟು ನೋವು ನಾನು ಅನುಭವಿಸಿದ್ದೀನಿ. ನೀನು ದುಡಿದು ನೀನು ಸಂಪಾದಿಸಿ ನೀನು ತಿರುಗು, ಯಾರೂ ಅನ್ನಲಿಲ್ಲ. ನಾವು ಕಷ್ಟಪಟ್ಟು ನಾವು ಯಾರೇ ಆಗಲಿ, ನಂದೇ ಅಂತಲ್ಲ, ಬೇರೆಯವರೇ ಆಗಲಿ, ನಾನು ಎಲ್ರಿಗೂ ಅದೇ ಹೇಳೋದು. ಇನ್ನೊಬ್ಬರು ದುಡ್ದಿರೋ ಇದಕ್ಕೆ ಕೈ ಹಾಕಿ ನಾವು ಮೆರೆದ್ರೆ ಮೇಲಿರೋ ಭಗವಂತ ಮೆಚ್ಚೋದಿಲ್ಲ. ಆಕೆ ಆಟೋಗಳಲ್ಲೇ ತಿರುಗಬೇಕು, ಒಳ್ಳೊಳ್ಳೆ ಬಟ್ಟೆಗಳೇ ಹಾಕ್ಕೊಬೇಕು. ಆಕೆ ಮಕ್ಕಳಿಗೆ ವಿಡಿಯೋ ನೋಡ್ತಾರೆ. ಅವ್ರಿಗಿನ್ನೇನು ಕೆಲಸ ಇರೋದಿಲ್ವಲ್ಲ. ಇವ್ರ ಬಗ್ಗೆ ನಾನು ಎಲ್ಲಿ ಮಾತಾಡ್ತೀನಿ, ಎಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಬರುತ್ತೆ. ನೀವು ಮಾಡಿರೋ ಕೆಲಸಗಳೆಲ್ಲ ಆಚೆ ಬಂದೇ, ಇವತ್ತು ಅಲ್ದಿದ್ರು ನಿಮ್ಮ ಹೆಸರು, ನಿಮ್ಮ ಇದು ಎಲ್ಲ ಹೊರ್ಗಡೆ ಬಂದೇ ಬರುತ್ತೆ. ಕಾಯ್ಕೊಂಡಿರಿ. ಆವಾಗ ಹೆಂಗೆ ಅನುಭವಿಸ್ತೀರೋ ಅದು ನೋಡ್ಕೊಳ್ಳಿ. ಏನು ಮೆರಿತಾರೆ ಅಂದರೆ, ನಂದೇ ತಿನ್ಕೊಂಡು ನನ್ನ ಮುಂದೆನೇ ಮೆರಿತೀರ ನೀವು. ಒಂದೊಂದು ರೂಪಾಯಿನೂ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ ಅಂತ ನನಗೆ ಗೊತ್ತು. ಒಂದು ₹5,000 ಬಂದರೆ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದಿದ್ದು ₹200-300 ಬಟ್ಟೆ ತೆಗೆದುಕೊಳ್ಳೋದಕ್ಕೆ. ನನಗೆ ಆ ಲೆವೆಲ್ಲಿದ್ದರೂ ನಾನು ತೆಗೆದುಕೊತಾ ಇರಲಿಲ್ಲ. ಇಲ್ಲಿ ಈ ಮನುಷ್ಯ, ನನ್ನ ಕಟ್ಕೊಂಡಿರೋ ಪರಮಾತ್ಮ, ಮದುವೆ ಆದಾಗ ಎಲ್ಲ ಸಾಲ ಸೋಲಗಳು ಮಾಡಿ ಮನೆಗಳನ್ನ ಕಟ್ಟಿ ಅವ್ರನ್ನೆಲ್ಲ ಉದ್ಧಾರ ಮಾಡಿ ನಾಶನ ಆಗಿ ಬಂದಿದ್ದ. ಬೇರೆಯವರು ಹೆಣ್ಮಕ್ಳಾಗಿದ್ದರೆ ಇಂಥ ಮನೆಗೆ ಹೆಣ್ಣನ್ನು ಕೊಡ್ತಾ ಇರಲಿಲ್ಲ. ಅದು ಹೆಂಗೆ ಕೊಟ್ಟರೋ ನನಗೆ ಗೊತ್ತಿಲ್ಲ. ಮನುಷ್ಯತ್ವ ಇಲ್ದಿರೋರೇ
ಇಂಥವ್ರಿಗೆಲ್ಲ ಮದುವೆ ಮಾಡಿಕೊಡೋದು. ಅದನ್ನೆಲ್ಲ ಸಹಿಸ್ಕೊಂಡು ಅದನ್ನೆಲ್ಲ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗಿದ್ದೀನಿ. ಆದರೂ ಇವ್ರಿಗೆ ಮನುಷ್ಯತ್ವನೇ ಇಲ್ಲ. ಈ ಮನುಷ್ಯ ಮದುವೆ ಆಗಿದ್ದಾನೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ ಅಂದರೂ ಆವಾಗಲೂ ಬಿಡಲಿಲ್ಲ. ಇವನು ಸಂಪಾದಿಸಿರೋದು ನಮಗೆ ಬೇಕು, ಇವನು ಸಂಪಾದಿಸಿರೋದು ನಮಗೆ ಬೇಕು ಅಂದ್ಬಿಟ್ಟು ನಮ್ಮನ್ನು ಈ ಗತಿಗೆ ತಂದಿಕ್ಕಿದ್ರು. ಅದೇ ಇವರು ಗಂಡ ಇವರು ಸಂಪಾದಿಸಿದ್ದಿದ್ರೆ ನನಗೆ ಕೊಡೋದು ಬೇಡ, ಬೇರೆಯವ್ರಿಗೆ ಕೊಡ್ತಾರಾ, ಬೇರೆಯವ್ರನ್ನ ಮುಟ್ಟಿಸ್ತಾರ. ನಾನೀಗ ನೋಡಿದೆ ಆಕೆನ, ಏನು ಆಟೋ ಬಿಟ್ಟು ಇಳಿಯೋಲ್ಲ, ಏನು ಇವ್ರ ಅಪ್ಪನ ಸೊತ್ತು ಅನ್ನೋ ಥರ ಎಲ್ಲದರಲ್ಲೂ ಮೆರಿತಾ ಇದ್ದಾಳೆ. ನೋಡು ನೀನು ವಿಡಿಯೋ ನೋಡು. ಈಗ ತಾನೇ ಜಸ್ಟ್ ಅಂಗಡಿಗೆ ಹೋಗಿ ಬಂದೆ, ಆವಾಗ ನೋಡಿದೆ. ಚೆನ್ನಾಗಿ ಮೆರ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬಂದು ಇಳ್ದ ಇಲ್ಲಿ.